ಈ ದೇಹ ನಮ್ಮ ಜೊತೆಗೆ ಈಗಾಗಲೇ ಕೆಲವರಿಗೆ 40, 50, 60, 65 ವರ್ಷ ನಮ್ಮ ಜೊತೆಗಿದೆ ಅಲ್ವಾ. ಈ ದೇಹ ದುಡ್ದಷ್ಟು ನಮಗಾಗಿ ಯಾರಾದರೂ ದುಡ್ದಿದ್ದಾರ? ಆತ್ಮನಿಗಾಗಿ ಯಾರೂ ಇಲ್ಲ ಅಲ್ವಾ. ಆದರೆ ಈ ದೇಹವನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಎಷ್ಟು ಬೇಕೋ ಪೋಷಣೆ ಮಹತ್ವ ಕೊಟ್ಟೇ ಇಲ್ಲ. ಬರೀ ನಾವು ಅದನ್ನು ಮೇಕಪ್ ಮಾಡಿದ್ದೀವಿ ಹೊರತು, ಅದಕ್ಕೆ ಬಟ್ಟೆ ಹಾಕಿದರೆ ಏನು ಚಂದ ಅಂತ ಯೋಚನೆ ಮಾಡ್ತೀವಿ ಹೊರತು, ಅದಕ್ಕೇನು ಪೋಷಕಾಂಶಗಳು ಬೇಕು, ಏನು ಎಕ್ಸಸೈಸ್ ಬೇಕು, ಎಂಥ ಊಟ ಬೇಕು, ಹೆಂಗೆ ನೋಡ್ಕೊಳ್ಬೇಕು ಅಂತ ಗಮನನೇ ಹರಿಸಿಲ್ಲ ನಾವು. ಅದಕ್ಕೋಸ್ಕರ ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅದಕ್ಕೆಲ್ಲದಕ್ಕೂ ಈಗ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ. ಓಂ ಶಾಂತಿ. ಭ್ರುಕುಟಿಯ ಮಧ್ಯದಲ್ಲಿ ನನ್ನ ಆತ್ಮ ನನ್ನ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತನಾಗಿರುವೆನು. ಈ ನಿರಾಕಾರಿ ರೂಪ ನನ್ನ ಅನಾದಿ ಅಜರ ಅಮರ ಸ್ವರೂಪವಾಗಿದೆ. ಮಸ್ತಕದ ಹಿಂದೆ ಮಸ್ತಿಷ್ಕದ ಮೇಲ್ತುದಿಯಲ್ಲಿ ನನ್ನ ಆತ್ಮನು ಅವಿನಾಶಿ ಜ್ಯೋತಿಯಾಗಿ ಪ್ರಕಾಶಿಸುತ್ತಿರುವೆನು. ನನ್ನ ಆತ್ಮ ಸದಾ ಪ್ರತಿಯೊಂದು ಜನ್ಮದಲ್ಲಿಯೂ ಬೇರೆ ಬೇರೆ ದೇಹಗಳನ್ನು ಧರಿಸುತ್ತಾ ಪಾತ್ರಗಳನ್ನು ನಿರ್ವಹಿಸುತ್ತಾ ಬರುತ್ತಿರುವ ನನಗೆ ಈ ದೇಹದ ನಂಟು 84 ಜನ್ಮಗಳಲ್ಲೂ ಇರುವುದು. ಈ ದೇಹ ನನ್ನ ಕಾರ್ಯಕರ್ತ, ಸಹಯೋಗಿ, ನನ್ನ ಸೇವಾಧಾರಿಯಾಗಿದೆ. ಒಂದು ಒಳ್ಳೆಯ ಸ್ನೇಹಿತನಂತೆ ನಾನಂದುಕೊಂಡ ಎಲ್ಲ ಕ್ರಿಯೆಗಳನ್ನು, ಆಲೋಚನೆಗಳನ್ನು ಕರ್ಮ ರೂಪಕ್ಕೆ ತರುವಂತಹ ಕೆಲಸ ಮಾಡುವುದೇ ಈ ನನ್ನ ದೇಹ. ನಾನೀಗ ಈ ದೇಹಕ್ಕೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಈಗ ನಿಮ್ಮ ಪಾದಗಳನ್ನು ಗಮನಿಸಿಕೊಳ್ಳಿ. ಈ ಪಾದಗಳು ನನಗಾಗಿ ಎಷ್ಟೊಂದು ನಡೆದಿವೆ. ಈ ಸಂಪೂರ್ಣ ದೇಹದ ಭಾರವನ್ನು ಹೊತ್ತು ಈ ಪಾದಗಳು ನನ್ನನ್ನು ಎಲ್ಲೆಲ್ಲ ಓಡಾಡಿಸಿವೆ, ನನಗೆ ಏನನ್ನೆಲ್ಲ ನೋಡಲು ಅವಕಾಶ ಮಾಡಿವೆ, ನಾನನಿಸಿದ ಕಡೆಗೆ ಕರೆದುಕೊಂಡು ಹೋಗಿವೆ. ಧನ್ಯವಾದಗಳು ನನ್ನ ಪಾದಗಳೇ, ಧನ್ಯವಾದಗಳು, ಧನ್ಯವಾದಗಳು. ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಹಾಗೆ ನಿಮ್ಮ ಮಂಡಿಯ ಭಾಗಕ್ಕೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಈ ಮಂಡಿಗಳು ಬಾಗಲು, ಕುಳಿತುಕೊಳ್ಳಲು, ನಡೆಯಲು, ಭಾರವನ್ನು ಎತ್ತಲು ಎಲ್ಲದಕ್ಕೂ ಸಹಕಾರಿಯಾಗಿವೆ. ಈ ಮಂಡಿಗಳೇ ಇಲ್ಲವಾದರೆ ನಾನು
ಬೇಕೆಂದಾಗ ಬೇಕೆನಿಸಿದ ರೀತಿಯಲ್ಲಿ ಕುಳಿತುಕೊಳ್ಳಲು ಆಗುತ್ತಲೇ ಇರಲಿಲ್ಲ. ನನ್ನನ್ನು ಆರಾಮದಾಯಕವಾಗಿ ಇಡುವಲ್ಲಿ ಇವುಗಳ ಪಾತ್ರ ಬಹಳ ದೊಡ್ಡದು. ಈ ಎರಡೂ ಮಂಡಿಯ ಭಾಗಕ್ಕೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ಎರಡು ತೊಡೆಯ ಭಾಗಕ್ಕೆ ತನ್ನಿ. ಈ ಶರೀರದ ಎಲ್ಲ ಭಾರವನ್ನು ಹೊತ್ತು ನಿಂತಿರುವಂತಹ ಅವಯವ ಈ ನನ್ನ ತೊಡೆಗಳು. ಈ ಶರೀರವು ನಡೆಯಲು ಹಾಗೂ ಈ ಶರೀರದ ಎಲ್ಲ ಕ್ರಿಯೆಗಳಲ್ಲಿ ಈ ಎರಡೂ ಕಾಲುಗಳು, ತೊಡೆಯ ಭಾಗ, ಮಂಡಿ, ಸ್ನಾಯುಗಳು, ಮೂಳೆಗಳು, ಪಾದಗಳು, ಪಾದದ ಬೆರಳುಗಳು ಇವು ತುಂಬ ನನಗೆ ಸಹಕಾರಿಯಾಗಿವೆ. ಈ ಸಂಪೂರ್ಣ ಎರಡೂ ಕಾಲುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ಎರಡು ಪೃಷ್ಠದ ಕಡೆಗೆ ತನ್ನಿ. ನನಗೆ ಕುಳಿತುಕೊಳ್ಳಲು, ಮಲಗಲು, ಹಾಗೆಯೇ ಈ ಕಾಲುಗಳಿಗೆ ಪೂರಕವಾಗಿ ಜಾಯಿಂಟ್ಸ್ಗಳನ್ನು ಹೊಂದಿರುವಂತಹ ಈ ಪೃಷ್ಠಗಳಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ನಿಮ್ಮ ಬೆನ್ನು ಮೂಳೆಯ ಕಡೆಗೆ ತನ್ನಿ. ಬೆನ್ನು ಮೂಳೆಯಿಂದ ಹರಡಿರುವಂತಹ ಮೂಳೆಯ ಹಂದರವನ್ನು ನೋಡಿ. ಈ ಒಂದು ಬೆನ್ನು ಮೂಳೆಯ ಈ ಹಂದರ, ಬೆನ್ನು ಮೂಳೆಯ ಈ ಸರಪಳಿಗಳು ಇರುವುದರಿಂದಲೇ ನಾವು ನಿಲ್ಲಬಲ್ಲೆವು, ಓಡಾಡಬಲ್ಲೆವು, ಮಲಗಬಲ್ಲೆವು. ಇಲ್ಲವಾಗಿದ್ದರೆ ನಾವು ಒಂದು ವಸ್ತುವಿನಂತೆ ಬಿದ್ದಲ್ಲೇ ಬಿದ್ದಿರಬೇಕಾಗಿರುತ್ತಿತ್ತು. ಈ ಮೂಳೆಗಳು ನಾನು ಕುಳಿತುಕೊಳ್ಳಲು, ಮಲಗಲು, ಓಡಾಡಲು, ಕೆಲಸ ಮಾಡಲು, ಬಾಗಲು, ಯಾವುದಾದರೂ ಭಾರವನ್ನು ಎತ್ತಲು ಎಲ್ಲದಕ್ಕೂ ಇವುಗಳ ಸಹಾಯ ಸಹಕಾರ ನನಗೆ ಬಹಳ ಅಗತ್ಯವಿತ್ತು, ಅಗತ್ಯವಿದೆ ಕೂಡ. ಇಷ್ಟು ವರ್ಷಗಳ ಕಾಲ ನನಗಾಗಿ ದುಡಿದಿರುವಂತಹ ಈ ಬೆನ್ನು ಮೂಳೆಗೆ ಹಾಗೂ ಮೂಳೆಗಳ ಹಂದರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ನಿಮ್ಮ ಹೊಟ್ಟೆಯ ಭಾಗಕ್ಕೆ ತನ್ನಿ. ನಿಮ್ಮ ಗರ್ಭಕೋಶ, ಹಾಗೆಯೇ ಕಿಡ್ನಿಗಳು, ಕರುಳುಗಳು, ಜಠರ, ಪಿತ್ತಕೋಶವನ್ನು ಗಮನಿಸಿ. ನಿಮ್ಮ ಕಿಡ್ನಿಗಳು ಸದಾ ಕಾಲ ನಿರಂತರ ನಿಮ್ಮ ದೇಹಕ್ಕೆ ಅಶುದ್ಧತೆಯು ತಲುಪದಂತೆ ಎಲ್ಲ ಅಶುದ್ಧಿಯನ್ನು ಶುದ್ಧೀಕರಿಸುವ ಕಾರ್ಯದಲ್ಲಿ ನಿರತವಾಗಿದೆ. ನೀವು ತಿಂದ ಆಹಾರವನ್ನು ಜೀರ್ಣಗೊಳಿಸುವ ಕ್ರಿಯೆ ಜಠರದ್ದು. ಆಮ್ಲವನ್ನು ಸರಿದೂಗಿಸುವ ಕೆಲಸ ಪಿತ್ತಕೋಶದ್ದು.
ನೀವು ತಿಂದ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದು, ಅಶುದ್ಧತೆಗಳನ್ನು ಹೊರಹಾಕುವುದು ಕರುಳಿನ ಕೆಲಸ. ಈ ಎಲ್ಲ ಕ್ರಿಯೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತಹ ಒಂದು ಕೆಲಸವನ್ನು ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಈ ಎಲ್ಲ ಯಂತ್ರರೂಪಿ ಅವಯವಗಳು ಮಾಡುತ್ತಿವೆ. ಈ ಯಂತ್ರಗಳು ಸಮರ್ಪಕವಾಗಿವೆ. ಇಷ್ಟು ದಿನ ನನಗಾಗಿ ಸೇವೆ ಸಲ್ಲಿಸಿವೆ. ಇವೆಲ್ಲವುಗಳ ಸೇವೆಯಿಂದಲೇ ನಾನಿಷ್ಟರ ಮಟ್ಟಿಗೆ ಆರೋಗ್ಯದಿಂದಿರುವೆ. ಇವೆಲ್ಲವುಗಳಿಗೆ ಹೃದಯ ತುಂಬಿ ಪ್ರೀತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ನಿಮ್ಮ ಶ್ವಾಸಕೋಶದ ಮೇಲೆ ಕೇಂದ್ರೀಕರಿಸಿ. ಈ ನಿಮ್ಮ ಶ್ವಾಸಕೋಶವು ಅಶುದ್ಧ ವಾಯುವನ್ನು ಹೊರಹಾಕಿ ಶುದ್ಧ ಆಮ್ಲಜನಕವನ್ನು ನಿಮಗೆ ಪೂರೈಸುವ ಕೆಲಸವನ್ನು ಪ್ರತಿ ಕ್ಷಣವೂ ಮಾಡುತ್ತಿದೆ. ಇದೇನಾದರೂ ನಿಂತು ಹೋದರೆ ಅಲ್ಲಿಗೆ ನನ್ನ ಪಾತ್ರ ಮುಗಿದೇ ಹೋದಂತೆ. ಇಷ್ಟು ದಿನ ಇಷ್ಟೊಂದು ಸಹಯೋಗಿಯಾಗಿ ಸೇವೆ ಸಲ್ಲಿಸಿರುವ ಈ ಶ್ವಾಸಕೋಶದ ಕಾರ್ಯಕ್ಕೆ ನಾನು ಮನ ತುಂಬಿ ಪ್ರೀತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನ ನಿಮ್ಮ ಹೃದಯವನ್ನು ನೋಡುತ್ತಲಿರಲಿ. ನಿಮ್ಮ ಹೃದಯ ಬಡಿತ ನಿಮ್ಮ ಮನಸ್ಸಿನ ಕಣ್ಣಿಗೆ ಕಾಣಿಸಲಿ. ನೀವು ಹೇಳದೆ ಹೋದರೂ, ಸುಮ್ಮನಿದ್ದರೂ, ಮಲಗಿದ್ದರೂ, ಎಚ್ಚರವಾಗಿದ್ದರೂ, ನೀವು ಚಟುವಟಿಕೆಯಿಂದ ಕೂಡಿದ್ದರೂ ನಿಮ್ಮ ಹೃದಯ ನಿಮಗಾಗಿ ಬಡಿದುಕೊಳ್ಳುತ್ತಿರುತ್ತದೆ. ಅಶುದ್ಧ ರಕ್ತವನ್ನು ಶುದ್ಧೀಕರಿಸುವ ಕೆಲಸ ಈ ಹೃದಯದ್ದು ಇಡೀ ದೇಹಕ್ಕೆ ಆಮ್ಲಜನಕವನ್ನು ಒದಗಿಸುತ್ತಾ ಇಡೀ ದೇಹವು ಮಲಿನವಾಗದಂತೆ ಸದಾಕಾಲ ನೋಡಿಕೊಳ್ಳುವ ಒಂದು ಯಂತ್ರವಾಗಿ ಈ ಹೃದಯ ನನಗಾಗಿ ಮಿಡಿಯುತ್ತಿದೆ ಎನ್ನುವ ಅನುಭವ ಮಾಡಿ. ಈ ಹೃದಯಕ್ಕೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ಅನ್ನನಾಳ, ಶ್ವಾಸನಾಳ, ಕುತ್ತಿಗೆ, ಗಂಟಲು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಈ ಎಲ್ಲವೂ ಕೂಡ ನನಗಾಗಿ ಎಷ್ಟೊಂದು ಸೇವೆ ಸಲ್ಲಿಸಿವೆ. ನನ್ನ ಭಾವವನ್ನು, ಭಾವನೆಯನ್ನು ಶಬ್ದ ರೂಪಕ್ಕೆ ತರುವಂಥ ಕೆಲಸ ಧ್ವನಿಪೆಟ್ಟಿಗೆ, ಗಂಟಲಿನದು.
ಆಹಾರವನ್ನು ನುಂಗುವ ಕ್ರಿಯೆಯಲ್ಲೂ ಇದು ನನ್ನ ಸಹಯೋಗಿ. ಹಾಗೆ ನನ್ನ ಕುತ್ತಿಗೆಯ ಜಾಯಿಂಟ್ಸ್, ನರತಂತುಗಳಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ಎಲ್ಲ ವ್ಯವಸ್ಥೆ ಎಷ್ಟು ಸುಂದರವಾಗಿ ಸಮರ್ಪಕವಾಗಿ ನನಗಾಗಿ ಮಾಡುತ್ತಿದೆ ಸೇವೆಯನ್ನು. ಇವರ ಈ ಸೇವೆಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುವೆನು. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು, ಲವ್ ಯು. ಈಗ ನಿಮ್ಮ ಗಮನವನ್ನು ನಿಮ್ಮ ಭುಜಗಳತ್ತ ತನ್ನಿ. ಈ ಎರಡೂ ಭುಜಗಳನ್ನು ನೀವೆಷ್ಟೊಂದು ಉಪಯೋಗ ಮಾಡಿಕೊಂಡಿದ್ದೀರಿ. ಪ್ರತಿ ಕರ್ಮ ಮಾಡಲು ಈ ನಿಮ್ಮ ಎರಡೂ ಭುಜಗಳೇ ಕಾರಣ. ಕೈಗಳು, ಮೊಣಕೈ, ಮುಂಗೈ, ಅಂಗೈ, ಬೆರಳುಗಳು, ಯಾವುದೋ ಒಂದು ಬೆರಳಿಲ್ಲವಾಗಿದ್ದರೂ ಏನಾಗುತ್ತಿತ್ತು ಯೋಚಿಸಿ. ಹಸ್ತವೇ ಇಲ್ಲವಾಗಿ ಹೋಗಿದ್ದರೆ. ಆದ್ದರಿಂದ ಈ ಎಲ್ಲವನ್ನು ನನಗೆ ಈ ಜಗತ್ತು, ಪರಮಾತ್ಮ ಬಹಳ ಯೋಚಿಸಿ ನಿರ್ಮಿಸಿದ್ದಾರೆ. ಅವರಿಗೆ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುವೆ. ನಿಮ್ಮ ಎರಡೂ ಭುಜಗಳಿಗೆ, ಕೈಗಳಿಗೆ, ಬೆರಳುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ಮೆದುಳಿನ ಮೇಲೆ ಕೇಂದ್ರೀಕರಿಸಿ. ಮೆದುಳು ಸಮರ್ಪಕವಾಗಿರುವುದರಿಂದಲೇ, ಅದು ನಿಮಗೋಸ್ಕರ ಸಮರ್ಪಕವಾಗಿ ಕೆಲಸ ಮಾಡುತ್ತಿರುವುದರಿಂದಲೇ ನಮ್ಮ ಜೀವನ ಯಥಾರ್ಥವಾಗಿದೆ. ಇಲ್ಲದೆ ಹೋಗಿದ್ದರೆ ಏನಾಗುತ್ತಿತ್ತು? ಈ ಮೆದುಳಿನ ಭಾಗ, ಈ ಮೆದುಳಿನ ಸೇವೆ ನನಗೆ ಬಹಳ ಬಹಳ ಅಗತ್ಯ. ಇಷ್ಟು ದಿನ ಸಮರ್ಪಕವಾಗಿ ಕೆಲಸ ಮಾಡಿರುವ ಈ ಮೆದುಳಿಗೆ, ಮೆದುಳಿನ ಜೊತೆಯಲ್ಲಿ ಹರಡಿರುವ ನರವ್ಯೂಹಗಳಿಗೆ ನಾನು ನನ್ನ ಹೃದಯ ತುಂಬಿ ಪ್ರೀತಿಯಿಂದ ಮನ ತುಂಬಿ ಧನ್ಯವಾದಗಳನ್ನು ಅರ್ಪಿಸುವೆನು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಗಮನವನ್ನು ನಿಮ್ಮ ಮಸ್ತಕ, ಕಿವಿ, ಕಣ್ಣು, ಮೂಗು, ಬಾಯಿಗೆ ಕೇಂದ್ರೀಕರಿಸಿ. ಈ ಪಂಚೇಂದ್ರಿಯಗಳು ಬಹಳ ಬಹಳ ಅಗತ್ಯವಾದ ಈ ಜಗತ್ತಿನೊಡನೆ ಸಂಪರ್ಕ ಸಾಧಿಸುವ ಕೊಂಡಿಯಾಗಿ ಈ ಶರೀರದಲ್ಲಿ ನಿರ್ಮಾಣಗೊಂಡಿವೆ. ಈ ಎಲ್ಲ ಇಂದ್ರಿಯಗಳಿಗೆ ನಾನು ಆತ್ಮ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುವೆನು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹಾಗೆಯೇ ಈ ಶರೀರವನ್ನು ಮುಚ್ಚಿರುವಂತಹ ಈ ಚರ್ಮ, ಈ ಚರ್ಮವೇ ಇಲ್ಲವಾಗಿ ಹೋಗಿದ್ದರೆ ಏನಾಗುತ್ತಿತ್ತು ಯೋಚಿಸಿ.
ಯಾರು ಯಾರನ್ನು ನೋಡುವ ಹಾಗೆಯೇ ಇರಲಿಲ್ಲ. ನಮ್ಮ ಸುಂದರತೆಗೆ ಹಾಗೂ ಎಲ್ಲದರಿಂದ ರಕ್ಷಿಸಿಕೊಳ್ಳಲು ನನಗೆ ವರದಾನವಾಗಿರುವಂತಹ ಅಂಗ ಈ ಚರ್ಮವಾಗಿದೆ. ಈ ಚರ್ಮಕ್ಕೂ ಸಹ ನಾನು ಇದರ ಸೇವೆಗೆ, ಇದರ ಕಾರ್ಯಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇಂತಹ ಸೇವೆ ಮಾಡುವಂತಹ ಸಹಯೋಗಿ ದೇಹವನ್ನು ನನಗೆ ನೀಡಿರುವಂತಹ ಈ ವಿಶ್ವ ಮಾತೆ, ಈ ಪ್ರಕೃತಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹಾಗೆಯೇ ನಾನು ಆತ್ಮನ ಪಾತ್ರಕ್ಕನುಗುಣವಾಗಿ ಸಹಯೋಗಿ ಸೇವಾಧಾರಿಯಾಗಿ ಒಂದು ಮಿತ್ರನಂತಹ ಶರೀರವನ್ನು ನನಗೆ ನೀಡಿರುವ ಭಗವಂತನಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುವೆನು. ಧನ್ಯವಾದಗಳು ತಂದೆ, ಧನ್ಯವಾದಗಳು, ಧನ್ಯವಾದಗಳು. ಈಗ ಇಡೀ ಶರೀರ ನಿಮ್ಮ ಸಹಯೋಗಿ ಸೇವಾಧಾರಿಯಾಗಿದೆ ಎಂದು ಭಾವಿಸಿ ಈಗ ನಿಮ್ಮ ಗಮನ ಹಣೆಯ ಮಧ್ಯದಲ್ಲಿರುವ ಆತ್ಮ ಜ್ಯೋತಿಯ ಮೇಲೆ ಕೇಂದ್ರೀಕರಿಸುತ್ತಾ ನೀವು ಆತ್ಮ ಈ ಶರೀರದ ಜೊತೆಗೆ ಒಂದು ಮಿತ್ರನಂತೆ ವರ್ತಿಸಲಿದ್ದೀರಿ. ಈ ದೇಹಕ್ಕೆ ಯಾವುದೇ ತೊಂದರೆಯಾಗುವಂತಹ ಕೆಲಸಗಳನ್ನು ಇನ್ನು ಮುಂದೆ ನಾನು ಮಾಡಲಾರೆ. ಏಕೆಂದರೆ ಈ ಶರೀರ ನನಗಾಗಿ ದುಡಿಯುತ್ತಿದೆ. ನನ್ನಲ್ಲಿರುವ ಎಲ್ಲ ಪಾತ್ರವನ್ನು ಅಭಿವ್ಯಕ್ತಗೊಳಿಸುವ ಮಾಧ್ಯಮವಾಗಿದೆ. ಹಾಗಾಗಿ ಈ ದೇಹರೂಪಿ ಸೇವಾಧಾರಿಯನ್ನು ಪರಮಾತ್ಮ ನನಗಾಗಿ ನೀಡಿರುವುದಕ್ಕೆ ನಾನು ಮತ್ತೆ ಮತ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು, ಲವ್ ಯು. ಈಗ ನೀವು ಆತ್ಮನಿಂದ ಪ್ರಕಾಶದ ಕಿರಣಗಳು ಹರಡುತ್ತಿವೆ. ಈ ಪ್ರಕಾಶದ ಕಿರಣಗಳು ನಿಮ್ಮ ಸುತ್ತಲೂ ಹರಡುತ್ತಿರುವಂತೆ ನೀವು ಅನುಭವ ಮಾಡುತ್ತಾ ಹೋಗಿ. ಈ ಪ್ರಕಾಶವು ಬಹಳ ದಟ್ಟವಾಗಿದೆ. ಈ ಪ್ರಕಾಶದ ತರಂಗಗಳು ನಿಮ್ಮ ದೇಹದ ಒಳಗೆಲ್ಲ ಪ್ರವೇಶಿಸಿವೆ. ನಿಮ್ಮ ಇಡೀ ದೇಹವೆಲ್ಲ ಪ್ರಕಾಶಮಯವಾಗಿದೆ. ಈ ದೇಹದ ಆಚೆಗೂ ಕೂಡ ಈ ಪ್ರಕಾಶ ಹರಡುತ್ತಿದೆ. ನಿಮ್ಮ ಶರೀರವಿರುವಂತೆಯೇ ನಿಮ್ಮ ಬೆಳಕಿನ ಶರೀರವು ಆಕ್ಟಿವೇಟ್ ಆಗುತ್ತಿದೆ. ಈ ಬೆಳಕಿನ
ಶರೀರದ ಜೊತೆಗೆ ನೀವೀಗ ಸಮನ್ವಯತೆಯನ್ನು ಸಾಧಿಸಿದ್ದೀರಿ. ಈ ಸ್ಥೂಲ ಶರೀರವು ಇಲ್ಲವಾದಂತೆ ಭಾಸವಾಗುತ್ತಿದೆ. ನಿಮಗೀಗ ಹಗುರತೆಯ ಅನುಭವವಾಗುತ್ತಿದೆ. ನೀವಾತ್ಮ ಬೆಳಕಿನ ದೇಹದಲ್ಲಿ ಮೇಲೆ ಮೇಲೆ ಚಲಿಸುತ್ತಿರುವಿರಿ. ನಿಧಾನವಾಗಿ ನೀವೀಗ ಬೆಳಕಿನ ಲೋಕ ವತನದೆಡೆಗೆ ಸಾಗುತ್ತಾ ಬಾಪ್ ಸಮಾನ ಸ್ಥಿತಿಯಲ್ಲಿ ಬಾಪ್ ದಾದಾರವರ ಸನ್ಮುಖದಲ್ಲಿ ಸ್ಥಿತರಾಗಿದ್ದೀರಿ. ಬಾಪ್ ದಾದಾ ಪ್ರೀತಿಯ ದೃಷ್ಟಿಯಿಂದ ಆಹ್ವಾನಿಸುತ್ತಿರುವರು. ಬಾಬನ ಪ್ರೀತಿಯ ದೃಷ್ಟಿಯಲ್ಲಿ ಅಪಾರವಾದ ವಾತ್ಸಲ್ಯ ಮಮತೆಯೇ ಕಾಣುತ್ತಿದೆ. ಬಾಬಾ, ನಾನು ನಿಮ್ಮಂತೆ ಬೆಳಕಿನ ದೇಹಧಾರಿಯಾಗಿ ಬಂದಿದ್ದೇನೆ. ಬಾಬನ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದೆ. ನನ್ನ ಆತ್ಮ ಬಾಪ್ ದಾದಾರವರ ದೃಷ್ಟಿಯಿಂದ ನಯನಗಳಿಂದ ಹರಡುತ್ತಿರುವ ಶಕ್ತಿಶಾಲಿ ಪ್ರಕಾಶವನ್ನು ಅನುಭವಿಸುತ್ತಿದ್ದೇನೆ. ಸುಮ್ಮನೆ ಹಾಗೆಯೇ ಬಾಬನನ್ನೇ ನೋಡುತ್ತಾ ಇರಿ. ಬಾಬನ ದೃಷ್ಟಿಯನ್ನು ಅನುಭವ ಮಾಡಿ. ಸರ್ವಶಕ್ತಿವಾನ್, ವಿಘ್ನ ವಿನಾಶಕ ವಿಘ್ನೇಶ್ವರ ತಂದೆಯಿಂದ ಅಪಾರ ಶಕ್ತಿಗಳು ನನ್ನಲ್ಲಿ ಸಮಾವೇಶವಾಗುತ್ತಿರುವ ಅನುಭವ ಮಾಡಿ. ಜ್ಞಾನ ಸೂರ್ಯನಾದ ತಂದೆಯಿಂದ ಲೈಟ್ ಮೈಟ್ನ ಪ್ರಕಾಶ, ಸರ್ವಶಕ್ತಿಗಳ ಪ್ರಕಾಶ, ಸರ್ವ ಸಿದ್ಧಿ ಹಾಗೂ ಸರ್ವ ಪ್ರಾಪ್ತಿಗಳ ಪ್ರಕಾಶ ನನ್ನ ಆತ್ಮನಲ್ಲಿ ಲೀನವಾಗುತ್ತಿದೆ, ಸಮಾವೇಶವಾಗುತ್ತಿದೆ ಅಂತ ಅನುಭವ ಮಾಡಿ. ಹೇಗೆ ಅನುಭವಿಸುತ್ತಾ ನಿಧಾನವಾಗಿ ಕೆಳಗಿಳಿಯಿರಿ. ಬಾಬನಿಗೆ ಥ್ಯಾಂಕ್ ಯು ಹೇಳಿ. ಧನ್ಯವಾದ ತಂದೆ, ಬಾಪ್ದಾದ, ಜ್ಞಾನ ಸಾಗರ, ವಿಘ್ನ ವಿನಾಶಕನೇ, ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ವಾಪಸ್ ಭ್ರುಕುಟಿಯಲ್ಲಿ ಕುಳಿತು
ಇಡೀ ಶರೀರಕ್ಕೆ ಆ ಲೈಟ್ ಮೈಟ್ನ ಪ್ರಕಾಶವನ್ನು ಹರಡಿಸಿರಿ. ನಿಮ್ಮ ಭ್ರುಕುಟಿಯಿಂದ ಬಾಪ್ದಾದಾರವರ ಸರ್ವಶಕ್ತಿಗಳ ಪ್ರಕಾಶವು ನಿಮ್ಮ ಇಡೀ ದೇಹವನ್ನೆಲ್ಲ ಆವರಿಸುತ್ತಿರುವ ಅನುಭವ ಮಾಡಿ. ನಿಮ್ಮ ಸ್ಥೂಲ ದೇಹವು ನಿಮಗಿನ್ನೂ ಸಹಕಾರಿಯಾಗಿರುತ್ತದೆ. ನೀವು ಹೇಳಿದ ಹಾಗೆ ಕೇಳುವ ವಿನಮ್ರ ಮಿತ್ರನಾಗಿ ನಿಮ್ಮ ಜೊತೆಗಾರನಾಗಿರುತ್ತದೆ. ಈ ಶರೀರವು ನನಗೆ ದಿವ್ಯವಾದ ಒಂದು ಸಾಧನವಾಗಿದೆ. ನಾನು ದಿವ್ಯವಾದ ಆತ್ಮ, ಈ ದೇಹವು ದಿವ್ಯವಾಗಿದೆ. ಈ ಸಂಗಮ ಯುಗದಲ್ಲಿ ನಾನು ಆತ್ಮನಿಗೆ ಇಷ್ಟೆಲ್ಲ ಪ್ರಾಪ್ತಿಗಳನ್ನು ನೀಡಿರುವ ತಂದೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು, ಲವ್ ಯು. ಓಂ ಶಾಂತಿ.